ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ವಿಷಯ? ಹಾಗಾದ್ರೆ ನಮಗ್ ಮಾಡೋ ಕೆಲ್ಸ ಇಲ್ದೆ ಇಲ್ಲಿ ಸುಮ್ನೆ ಕೂತಿದೀವಾ? ಅಣ್ಣ ಕರಿತದಂತಾನೆ, ಬರೋಕ್ ಹೇಳಿ. ಅದೇನ್ ಹೇಳ್ಬೇಕು ಅಂತ ನನ್ನ ಹತ್ರ ಹೇಳಪ್ಪ, ನಾನ್ ಹೋಗಿ ಹೇಳ್ತೀನಿ. ಅದೇ ಹೇಳೋಣ, ಅಣ್ಣ ಹೇಳಂಗ್ ಕೇಳ್ಕೊಂಡು ನಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನನ್ನೇ ಒಡೆಯಕ್ ಬರ್ತಾರೆ ಅಂತ ಹೇಳು. ನೋಡ ಧರ್ಮ, ನೀನು 1000 ತಪ್ಪು ಮಾಡ್ತೀಯ. ಅದ್ರಲ್ಲೆಲ್ಲ ದೊಡ್ಡ ಸಪೋರ್ಟ್ ಅಂದ್ರೆ ಇವಳಿಗೆ ಸಪೋರ್ಟ್ ಮಾಡೋದು. ಒಳಗಡೆ ಬಂದು ನಾನ್ ವೆಜ್ ಮಾಡ್ಬೇಕು ಅಂತ ಎಲ್ರ ಹತ್ರ ಜಗಳ ಆಡ್ತಾಳೆ ಇವಳು. ನೋಡು, ಇಲ್ಲಿ ನಾನ್ ವೆಜ್ ಎಲ್ಲ ಬೇಯಿಸೋಕ್ ಆಗೋಲ್ಲಪ್ಪ. ಇದು ನಮ್ಮ ತಾತನವರು ಬಾಳಿ ಬದುಕಿದ ಮನೆ ಎಲ್ಲ ಶುದ್ಧ ಮಾಡಿ ಮಡಿಯಿಂದ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದೇ ಈ ಮನೆ ಪದ್ಧತಿ. ಇಲ್ಲಿ ಯಾರ್ ಏನೇ ಹೇಳಿದ್ರು ಪೂಜೆ ಆಗೋವರೆಗೆ ಈ ಮನೆಯಲ್ಲಿ ಪ್ಯೂರ್ ವೆಜ್ ಅಂದ್ರೆ ಶುದ್ಧ ಸಸ್ಯಾಹಾರ. ಅರ್ಥ ಆಯ್ತಾ? ಆಯ್ತಾಯ್ತು, ಹೋಗೋಗು. ಮುದುಕಿ ಸ್ಯಾನೆ ಮಾತಾಡ್ತಾಳೆ. ಇದೇನಣ್ಣ ಇದು? ಶುದ್ಧ ಸಸ್ಯಾಹಾರಿ ಅಂತ ಹೇಳಿದ್ದೇನೋ ಅರ್ಥ ಆಯ್ತು, ಅದೇನೋ ಸರಿ. ಆದ್ರೆ ಮಗಕ್ಕೆ ಹೊಡೆದಂಗೆ ಹೇಳ್ಬಿಟ್ಟು ಹೋಗ್ತಾ ಇದಾರಲ್ಲ. ಅಲ್ಲಣ್ಣ, ಊರ್ನಲ್ಲಿ ಇರೋರೆಲ್ಲ ಮೊದಲನೇ ಗೌರವ ನಿನಗೆ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಮಾತಾಡಿ ತೀರ್ಮಾನ ಮಾಡಿದೀವಿ. ಇಲ್ಲಿ ನೋಡಿದ್ರೆ ನಿಮ್ಮನೇಲೆ ನಿನಗೆ ಮರ್ಯಾದೆನೇ ಇಲ್ಲ ಅಂತ ಅನಿಸ್ತದಪ್ಪ. ಊರ್ ಜಾತ್ರೆ ಹಬ್ಬ ಪೂಜೆ ಎಲ್ಲ ಮುಗಿಲಿ, ಆಮೇಲೆ ಯಾರಿಗ್ ಮರ್ಯಾದೆ ಇದೆ ಯಾರಿಗ್ ಮರ್ಯಾದೆ ಇಲ್ಲ ಅಂತ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ.